ಡ್ರೈವರ್ಗಳು ಯಾರೋ ಒಬ್ರು ಇರ್ತಾರ ಅಂತ ಎಲ್ಲ ಡ್ರೈವರ್ಗಳು ಕೆಟ್ಟವ್ರು ಇರುವುದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಡ್ರೈವರ್ಗೆ ಕೀಳಾಗಿ ನೋಡಕ್ ಹೋಗ್ಬೇಡಿ. ಒಳ್ಳೆಯವರು ಇರ್ತಾರೆ, ಯಾರೋ ಒಬ್ರು ಕೆಟ್ಟವರಿದ್ದಾಗ ಪ್ರತಿಯೊಂದು ಡ್ರೈವರ್ಗಳು ಕೆಟ್ಟವರಾಗಲ್ಲ. ಅದರಿಂದ ಈ ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗ್ರೇಟ್. ಆ ಥರ ವಸ್ತು ಅವ್ರಿಗೆ ಲೈಫಲ್ಲಿ ಅವ್ರ ಲೈಫ್ ಹಾಳಾಗ್ಬೋದು ಚಾನ್ಸಸ್ ಇತ್ತು. ಯಾಕಂದ್ರೆ ಅವ್ರು ಡಾಕ್ಟ್ರ್, ಅವರು ಇಡೀ ಇಷ್ಟನೇ ಇತ್ತು ಅಂಥದ್ರಲ್ಲಿ ಅವ್ರು ಹೋಗಿ ನಮ್ಮ ಒಬ್ಬರೇ TTಯಲ್ಲಿ ತಗೊಂಡೋಗಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ತಲುಪಿಸಿದಾರೆ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳೋದು ಏನು ಅಂದರೆ, ಡ್ರೈವರ್ಗಳು ಎಲ್ಲ ಕೆಟ್ಟವ್ರು ಇರೋಲ್ಲ. ಡ್ರೈವರ್ಗಳು ಮಾಡೋಕ್ಕೆ ಕಷ್ಟ. ಅವರು ಆ ಡ್ರೈವಿಂಗ್ ನಾನು ಹೇಳೋದು, ನೈಟ್ ಎಲ್ಲ ಬೆಳಗಾನ ಗಾಡಿ ಓಡಿಸ್ತೀವಿ. ನಾವು ಹೇಳೋದು ಬೆಳಗಾನ ಗಾಡಿ ಓಡಿಸ್ತೀವಿ. ನಮ್ಮ ಕಸ್ಟಮರ್ನ ಯಾವ ಥರ ಸೇಫ್ ಮಾಡ್ತೀವಿ, ಯಾವ ಥರ ಕರ್ಕೋಗ್ಬಿಡ್ತೀವಿ. ನಮ್ಮ ಮನೆಯವರು, ನಮ್ಮ ಮನೆಗೂ ನಮಗೂ ಫ್ಯಾಮ್ಲಿ ಇರುತ್ತೆ. ನಾವು ಕಷ್ಟಪಟ್ಟು ನಾವು ತಗೋಗಿ ಅವ್ರು ಹೇಳಿದ ಜಾಗಕ್ಕೆ ಇಳಿಸಿ ಎಲ್ಲ ನಾನು ಹೇಳಿ ಡ್ರೈವರ್ಗೆ ರೆಸ್ಪಾನ್ಸ್ ಮಾಡಿ. ಡ್ರೈವರ್ನ ಯಾವತ್ತೂ ಕೀಳಾಗಿ ನೋಡಬೇಡಿ. ಅವ್ರಿಗೂ ಫ್ಯಾಮ್ಲಿ ಇರುತ್ತೆ. ಊಟ ತಿಂಡಿ ಕೊಡಿಸ್ತೀರೋ ಸರಿ, ಪ್ರೀತಿಯಿಂದ ಮಾತಾಡಿ. ನಾನು ಕೇಳ್ಕೊಳ್ಳೋದೇ ಇಷ್ಟು. ನಮ್ಮ ಡ್ರೈವರ್ಗಳಿಗೆ ಹೇಳೋದು, ಯಾರಿಗೇ ಆದ್ರೂ ಒಬ್ರಿಗೂ ಯಾರಿಗೂ ನೀವು ಕೆಟ್ಟದಾಗಿ ಬೇರೆ ಥರ ಅವ್ನು ಡ್ರೈವರು ಆ ಥರ ಈ ಥರ ಅಂತ ಏನು ಹೇಳ್ಬೇಡಿ. ಡ್ರೈವರು ಅನ್ನೋರು ಒಬ್ರಿಗೆ ಬೆಲೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ಇವರು ಕೇರಳಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಸೂಟ್ ಕ್ಯಾಸ್ ಸಿಕ್ತು. ಕೇರಳ ಅಂದರೆ ಇರಿಟಿ ಘಾಟು. ಇರಿಟಿ ಘಾಟಲ್ಲಿ ಹೋಗ್ತಾ ಇದ್ದೆ ನಾನು. ಇರಿಟಿ ಘಾಟು ಸುಮಾರು ಒಂದು ಅರ್ಧ ಇಳಿಸಿದೆ. ಇಳಿಸ್ಬೇಕಾದ್ರೆ ಒಂದು ಚಿಕ್ಕ ಶಾರ್ಟ್ ಕಟ್ಟಿಂಗ್ ಐತೆ. ರೋಡೆಲ್ಲ ಕೆಟ್ಟೋಗೈತೆ. ಅದು ಕೇರಳಕ್ಕೆ ಇರೋದು ಒಂದೇ ರೋಡು ನೈಟು. ರೋಡಲ್ಲಿ ಸ್ಲೀಪರ್ ಕೋಚು ಸುಮಾರು ಬೇಜಾನ್ ಓಡಾಡ್ತವೆ. ಹೈದ್ರಾಬಾದು, ಬಾಂಬೆ ಅಲ್ಲಿಗೆಲ್ಲ ಓಡಾಡುತ್ತೆ. ಅದೇನಾಗೈತೆ ಅಂದರೆ, ಸೈಡ್ ಡಿಕ್ಕಿ ಓಪನ್ ಆಗ್ಬಿಟ್ಟು ಸೂಟ್ ಕೇಸು ಬಿದ್ದೋಗೈತೆ. ಆ ಸೂಟ್ ಕೇಸಲ್ಲಿ ಲ್ಯಾಪ್ಟಾಪು ಮತ್ತು ಅವ್ರ ಫೈಲ್ಸು, ಡಾಕ್ಟ್ರು ಅವರು ಬಂದು ಫೈಲ್ಸು ಅವ್ರದ್ದು ಏನೇನೋ ಇಂಪಾರ್ಟೆಂಟ್ ಐಟಮು ಅದರಲ್ಲಿತ್ತು. ನಾನು ನೋಡಿದೆ. ನಾನೇನು ಅಂದ್ಕೊಂಡೆ, ಅಲ್ಲಿ ಯಾವುದೋ ಗಾಡಿ ಅಪ್ಸೈಡ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡೆ. ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ನೋಡಿದೆ. ನೋಡ್ಬಿಟ್ಟು ಸೂಟ್ ಕೇಸ್ ಒಂದಿತ್ತು. ಆಮೇಲೆ ಟಾರ್ಚ್ ಎಲ್ಲ ಬಿಟ್ಟು ಒಬ್ಬೆ ಎಲ್ಲ ನೋಡಿದೆ. ಯಾವ್ದಾರ ಗಾಡಿ ಏನೋ ಅಪ್ಸೈಡ್ ಆಗಿ ನೈಟು ಮಧ್ಯರಾತ್ರಿ 1:30, ಹೆಚ್ಚು ಕಡಿಮೆ 2 ಗಂಟೆ, 1:30, 2 ಗಂಟೆ ಇತ್ತು ರಾತ್ರಿ. ನಿಲ್ಲಿಸ್ಬಿಟ್ಟು ನೋಡಿದೆ. ಬಾಕ್ಸ್ ಸಿಕ್ತು. ಆಮೇಲೆ ಎತ್ಕೊಂಡು ನೋಡಿದೆ. ಲ್ಯಾಪ್ಟಾಪ್ ಎಲ್ಲ ಇತ್ತು. ನೋಡೋದು ಅವ್ರಿಗೆ ತಲುಪಿಸೋದು ಏನಾರ ಮಾಡಿ ಅವ್ರ ಅಡ್ರೆಸ್ ಹುಡುಕಿ ತಲುಪಿಸೋದು ಅಂದ್ಬಿಟ್ಟು ಎತ್ತಿ ಮಡಿಕ ಬಂದೆ. ನೋಡೋದ ಚೆಕ್ ಪೋಸ್ಟಲ್ಲಿ ಯಾವ್ದಾರ ಗಾಡಿ ನಿಂತಿರ್ಬೋದು ನೋಡೋದ ಅಂದ್ಬಿಟ್ಟು ಕೇರಳ ಚೆಕ್ ಪೋಸ್ಟ್ ಗಂಟನೂ ಬಂದೆ. ಹೋಗಿ ನೋಡಿದೆ. ಅಲ್ಲಿ ಯಾವುದೂ ಗಾಡಿ ನನಗೆ ಸಿಗಲಿಲ್ಲ, ಯಾರೂ ಹೇಳಲಿಲ್ಲ. ಮತ್ತು ಅಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದೆ. ಟೀ ಕುಡಿಯೋಕ್ಕೆ ನಿಲ್ಲಿಸ್ಬೇಕಾದ್ರೆ ಮುಂಚೆರಿ ಒಂದು 7-8 ಗಾಡಿ ಪಾಸ್ ಆಗಿದ್ದು. ಅವರೆಲ್ಲ ಹೇಳ್ತಾಯಿದ್ರು ಯಾವುದೋ ಬಾಕ್ಸ್ ಬಿದ್ದೈತೆ, ಅಲ್ಲಿ ಯಾವುದೋ ಬಾಕ್ಸ್ ಬಿದ್ದೈತೆ ಅಂತ. ಅವ್ರು ಯಾರೂ ನಿಲ್ಲಿಸಿಲ್ಲ ಭಯ ಪಟ್ಕೊಂಡು. ನಾನೇನು ಹೆದರ್ಕೊಳ್ಳಿಲ್ಲ. ಏನಕ್ಕೆ ಅಂದರೆ, ನಾಳೆ ದಿವಸ ಯಾವುದೋ ಒಂದು ಗಾಡಿ ಅಪ್ಸೈಡ್ ಆಗಿರುತ್ತೆ, ಏನೋ ಒಂದು ಇರುತ್ತೆ, ಯಾರೋ ಜನಗಿನ ಏನೋ ಏಟಾಗಿರ್ಬೋದು ಅಂತ ನಾನು ನಿಲ್ಲಿಸ್ಬಿಟ್ಟು ನೋಡ್ಬಿಟ್ಟು ಎತ್ಕೊಂಡು ಬಂದೆ. ಅದಾದಮೇಲೆ ಅಲ್ಲಿಂದ ಹೊರಟ್ಬಿಟ್ಟೆ. ನಾನು ಕೇರಳಕ್ಕೆ ಬಾಡಿಗೆ ಹೋಗ್ತಾ ಇದ್ದೆ 3 ದಿನ. ಮಡೇಕಾವು ಅಂತ ದೇವಸ್ಥಾನ ಇದೆ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೆ. ಆ ದೇವಸ್ಥಾನ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು 3 ದಿನ ಆಯಿತು ಬರೋದು. ಆ ಥರ ಮಾರನೇ ದಿವಸ ಬಂದು ಡ್ರಾಪ್ ಮಾಡಿ, ಮೈಸೂರು ಡ್ರಾಪ್ ಇತ್ತು, ಮೈಸೂರು ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಅದು ಫೋನ್ ಮಾಡಿದೆ. ಅದು ಬಂದು ಎಲ್ಲ ಅಡ್ರೆಸ್ ಎಲ್ಲ ಇದ್ದದ್ದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಆಸ್ಪತ್ರೆದು ಇತ್ತು. ಅವ್ರಿಗೆ ಫೋನ್ ಮಾಡಿ ಕೇಳಿದ್ಕೆ ಅವ್ರೇನೂ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲ ಯಾವುದೂ ಇಲ್ಲ ಅಂತ ಕಟ್ ಮಾಡಿಬಿಟ್ರು. ಅವರು ಡ್ಯೂಟಿಗೆ ಹೋಗಿರಲಿಲ್ಲ ಡಾಕ್ಟ್ರು. ನಿನ್ನೆ ಬೆಳಿಗ್ಗೆ ಡಾಕ್ಟ್ರು ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ರಂತೆ. ಏನಕ್ಕೆ ವರ್ಕ್ ಮಾಡಿಲ್ಲ ಅಂತ ಅಲ್ಲಿ ಕೇಳಿದ್ರಂತೆ ಹಾಸ್ಪಿಟ್ಲಲ್ಲಿ. ಅವ್ರಂದ್ರಂತೆ, ನಂದು ಈ ಥರ ಲ್ಯಾಪ್ಟಾಪು ಫೈಲ್ ಎಲ್ಲ ಕಳೆದೋಗಿದೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಸಿಕ್ಕಿಲ್ಲ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ನಿನ್ನೆ ನಾನು ನಮ್ಮ ಬ್ರದರು ಇಬ್ಬರು ಸೇರ್ಕೊಂಡು ಫೋನ್ ಮಾಡ್ದೋ. ಇನ್ನೊಂದು ಸತಿ ರಿಸೆಪ್ಷನಲ್ಲಿ ಫೋನ್ ಎತ್ತಿ ಮಾತಾಡಿದವರು. ಮಾತಾಡಾದ್ಮೇಲೆ ನಾವು ಅವ್ರ ನಂಬರ್ ಇಸ್ಕೊಂಡು ಹೆಂಗೆ ಯಾವ ಥರ ಬೀಳ್ತು ಹೆಂಗೆ ಅಂತ ಕೇಳ್ಕೊಂಡು ಅವರೆಲ್ಲ ಹೇಳಿದ್ರು. ಅವರು 3 ದಿವಸ ಆಗಿತ್ತಂತೆ ಊಟ ಮಾಡಿ ನಿದ್ದೆ ಮಾಡಿ. 3 ದಿವಸ ಆಗಿತ್ತಂತೆ. ಅವ್ರ ಲೈಫ್ ಇತ್ತು ಅದರಲ್ಲಿ. ಆ ಥರ ಅವ್ರ ಲೈಫೇ ಇತ್ತು. ಎಲ್ಲ ನಮ್ಮ ಬಳಗ, ನಮ್ಮ ಇವರು ಸ್ನೇಹಿತರು ಇವರೆಲ್ಲ ಸೇರ್ಕೊಂಡು ನಾವು ಅವ್ರಿಗೆ ತಲುಪಿಸೋದ ಅಂತ ಮಾತಾಡ್ಕೊಂಡು ಹೋಗಿ ಫೋನ್ ಮಾಡಿದೆ. ಅವರು ಬೆಂಗಳೂರಿಗೆ ಬರೋದ ಅಂತ ನಾವು ಕೇಳ್ದೋ. ಅವರು ಅಂದರು, ಇಲ್ಲ ಸರ್ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ದೋ. ಸರಿ ಮೇಡಮ್ ಆಯಿತು, ರಿಕ್ಸ್ ತಗೋಬೇಡಿ ಅಂದ್ಬಿಟ್ಟು ನಾವೇ ಮೈಸೂರಿಗೆ ಬರ್ತೀವಿ, ನೀವು ಮೈಸೂರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೋಗಿದ್ದೋ. ನಿನ್ನೆ ರಾತ್ರಿ ಹೋಗಿ ಅವ್ರನ್ನ ಏನಿತ್ತು ಅವ್ರ ಲಗೇಜು ಪ್ರತಿಯೊಂದು ಐಟಮು ಅದರಲ್ಲಿ ಏನು ಸಿಕ್ಕಿತ್ತು ಎಲ್ಲ ಅವ್ರಿಗೆ ತೋರಿಸಿ ಅವ್ರದ್ದೇ ಏನೋ ಅಂತ ಕನ್ಫರ್ಮ್ ಮಾಡಿ ಓಪನ್ ಮಾಡಿಸಿ ಅವ್ರ ಕೈಲಿ ಅದರಲ್ಲಿ ಏನೇನಿತ್ತು ಅಂತ ಕೇಳಿದೆ. ಪ್ರತಿಯೊಂದು ಐಟಮು ಹೇಳಿದ್ರು. ಅವ್ರ ಫೀಲಿಂಗ್ ಹೆಂಗಿತ್ತು? ಅವ್ರ ಫೀಲಿಂಗು ಫುಲ್ಲು ಡಿಪ್ರೆಷನ್ಗೆ ಹೊಂಟೋಗ್ಬಿಟ್ಟಿದ್ರು ಅವರು. 3 ದಿವಸ ಆಗಿತ್ತಂತೆ ನಿದ್ದೆ ಮಾಡಿ. ಅವರು 3 ದಿವಸ ಆಯ್ತಂತೆ ಊಟ ಮಾಡಿ, ಹುಷಾರಿಲ್ದಂತೆ 3 ದಿವಸ ಹಾಸ್ಪಿಟ್ಲಲ್ಲೇ ಇದ್ರಂತೆ. ನಿನ್ನೆ ಹೋಗಿ ಡ್ಯೂಟಿಗೆ ಜಾಯ್ನ್ ಆಗೋರೆ. ನಾನು ಹೇಳೋದು, ಯಾರದೇ ಆಗಿರಲಿ ಏನೇ ಸಿಕ್ಕಲಿ, ನಾನು ಹೇಳೋದು ಅದನ್ನು ತಗೊಂಡು ನಾವು 1 ದಿವಸ 2 ದಿವಸ ಮಾರ್ಬಿಟ್ಟು ಖರ್ಚು ಮಾಡ್ಕೊಂಡು ಏನೋ ಒಂದು ಮಾಡ್ಬೋದು. ಆದರೆ ಅದೇ ಸದಾ ನಮ್ಗೇನು ಉಳ್ಕೊಳ್ಳಲ್ಲ. ನಮ್ಮದು ನಾಳೆ ದಿವಸ ಏನೋ ಹೋಗ್ಬೋದೇನೋ, ಅದನ್ನ ನಾವು ತಲುಪಿಸ್ಬೇಕು. ಎಲ್ಲರೂ ನಾನು ಕೇಳ್ಕೊಳ್ಳೋದು, ಎಲ್ಲ ಲಭ್ಯ ಡ್ರೈವರ್ಸ್ಗಳಿಗೆ ಹೇಳೋದು, ಯಾರದೇ ಲಗೇಜು ನಮ್ಮ ಕಸ್ಟಮರ್ದೇ ಇರಲಿ, ಇಲ್ಲ ರೋಡಲ್ಲಿ ಏನೇ ಸಿಕ್ಕಲಿ, ಎಲ್ಲ ಡ್ರೈವರ್ ಅಂತಲ್ಲ, ಯಾರಿಗೆ ಏನೇ ಸಿಕ್ಕಿದ್ರು ಒಂದು ಮೊಬೈಲೇ ಸಿಕ್ತು
ಅವ್ರದ್ದು ಬೇಕಾದ ಡಾಕ್ಯುಮೆಂಟ್ಗಳೆಲ್ಲ ಇರುತ್ತೆ ಅದರಲ್ಲಿ, ಅದನ್ನ ನಾವು ತಲುಪಿಸ್ಬೇಕು. ನಾನು ಕೇಳ್ಕೊಳ್ಳೋದು ಎಲ್ಲ ಮನವಿ ಮಾಡಿ ಕೇಳ್ಕೊತೀನಿ, ನಿಮಗೂ ಏನಾರು ಸಿಕ್ಕಿದ್ರೆ ಈ ಥರ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗ ಅವರು ಸಬರ್ ಬಸ್ ಸ್ಟ್ಯಾಂಡ್ ಮೈಸೂರಲ್ಲಿ ಟಿಟಿನೇ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಏನು ದುಡ್ಡು ಕಾಸು ಏನಾದ್ರು ಕೊಡಕ್ ಬಂದ್ರು ಅವರು? ಅವ್ರು ಕೊಡಕ್ಕೆ ಬಂದರು ಸರ್, ಅವ್ರು ಕೊಡಕ್ಕೆ ಬಂದರು. ನಾವು ಒಂದು ದಿವಸ 2 ದಿವಸ ಮಡಿಕೊಂಡು ಅದು ನಾವು ಸಂಪಾದನೆ ಮಾಡ್ತದ್ದು ಬೆಳಗಿಂದ ನೈಟ್ ಎಲ್ಲ ಗಾಡಿ ಓಡಿಸ್ತೀವಿ, ಆ ದುಡ್ಡೇ ನಮ್ಗೆ ಉಳಿತಾ ಇಲ್ಲ. ಅವ್ರ ದುಡ್ಡು ತಗೊಂಡು ನಾವೇನು ಮಾಡೋದ ಹೇಳಿ? ನೋಡಿ, ಪ್ರತಿಯೊಬ್ಬರು ಇದೇ ತರ ಮಾಡಿದ್ರೆ ಅವ್ರ ವಸ್ತು ಅವ್ರಿಗೆ ತಲುಪಿಸ್ಬಿಟ್ರೆ ನಿಮ್ಗೆ ಏನೋ ಅವ್ರ ವಸ್ತಲ್ಲಿ ನೀವು ಮನೆ ಕಟ್ಕೊಳಕ್ಕಾಗಲ್ಲ, ಲೈಫೆಲ್ಲ ನೀವು ಒಳ್ಳೆಯವ್ರಿಗೆ ಆಗಲ್ಲ. ನೋಡಿ, ಈ ತರ ವಸ್ತು ಸಿಕ್ಕ ತಕ್ಷಣ ಅವ್ರಿಗೆ ತಲುಪಿಸಿದ್ರೆ ಭಾರಿ ಒಳ್ಳೇದು. ಇದು ನಾನು ಬಾಬು ಬನ್ನೂರು, ನಮ್ಮ ಬನ್ನೂರು ಬಸ್ ಸ್ಟ್ಯಾಂಡ್ ಇದು. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ. ಇಲ್ಲ ಅಲ್ಗೋಯ್ತು ಬಿಡ್ತಾ ಇದೆಯಲ್ಲ ಗುರು ನೀನು.